Hallelujah. ஒன்னு சொல்றேன் கேளுங்க. ಒಂದನ್ನ ಹೇಳ್ತೇನೆ As a prophet of God, I give you one secret. ದೈವ ಪ್ರವಾದಿಯಾಗಿ ಒಂದು ರಹಸ್ಯವನ್ನು Holy Spirit loves only two things. ಪರಿಶುದ್ಧಾತ್ಮನು ಬರೀ ಎರಡು ಕಾರ್ಯಗಳನ್ನ ಪ್ರೀತಿಸ್ತಾನೆ. One thing. ಮೊದಲನೇದಾಗಿ Deep desire to walk with him. ಆತನೊಂದಿಗೆ ನಡೆಯುವುದಕ್ಕಾಗಿ ಒಂದು ಆಳವಾದಂತಹ ಆಸೆ. ಆಳವಾದ ಆಸೆ. Amen. Hallelujah. Hallelujah. A desperate ಒಂದು ದಾಹ, ಒಂದು ತೀರಲಾಗದ ಒಂದು ದಾಹ. Amen. It is like விட்டா என்னால வாழ தெரியாது. ನಿಮ್ಮನ್ನ ಬಿಟ್ರೆ ನನಗೆ ಜೀವಿಸಕ್ ಗೊತ್ತಿಲ್ಲ. ಎತ್ತನೆ ಬೇರೆ ಆಮೆನ್ சொல்லுங்க. Yes and amen ಅಂತೀರಾ. He should become your breath. ಆತನು ನಿಮ್ಮ ಉಸಿರಾಗಿ ಮಾರ್ಪಡಬೇಕು. Without breath, ಉಸಿರಿಲ್ಲದೆ you are dead. ನೀವು ಸತ್ತಂತೆ. Without Holy Spirit, ಪರಿಶುದ್ಧಾತ್ಮನಿಲ್ಲದೆ I am dead ಅಂದ್ರೆ ஒரு ದಾಗ ನಮಗಳು ಬರணும். ಪರಿಶುದ್ಧಾತ್ಮನಿಲ್ಲದೆ ನಾನು ಸತ್ತು ಹೋಗಿದ್ದೇನೆ ಅನ್ನುವಂತ ಒಂದು ದಾಹ ನಮ್ಮಲ್ಲಿ When ಬರಬೇಕು. you see something beautiful, ನೀವು ಏನೋ ಒಂದು ಸುಂದರವಾಗಿರುವುದನ್ನು ನೋಡುವಾಗ something should feel in your heart saying, Lord, you are much more than this. ನೀವು ಅದನ್ನ ನಿಮ್ಮ ಹೃದಯದಲ್ಲಿ ಅನುಭವಿಸಿ ಹೇಳಬೇಕು, ಅಪ್ಪ ಇದಕ್ಕಿಂತ ನೀವು ತುಂಬಾ ದೊಡ್ಡವನು. ಎತ್ತನೆ ಬೇರೆ ಆಮೆನ್ சொல்லுங்க. Yes and amen ಅಂತೀರಾ. Sometimes when you have a deep sleep early in the morning, ಒಂದು ಬೆಳಗಿನ ಜಾವ ನಿಮಗೆ ತುಂಬಾ ಆಳವಾದ ಒಂದು ನಿದ್ರೆ ಬರ್ತಾ when ಇದೆ, God wakes you up, ದೇವರು ನಿಮ್ಮನ್ನ ಎಬ್ಬಿಸ್ತಾನೆ, you should say, Lord, you are so sweeter than this sleep, Lord. ಈ ಒಂದು ಗಾಢವಾದ ನಿದ್ರೆಗಿಂತ ಅಪ್ಪ ನೀವು ಇದಕ್ಕಿಂತ ತುಂಬಾ ಸಿಹಿಯಾದವರು ಎಂಬುದಾಗಿ ನಿಮಗೆ ಅನ್ನಿಸಬೇಕು. Yes and amen when you feel like having good food, ನೀವು ಯಾವ್ದಾದ್ರು ಒಂದು ಒಳ್ಳೆ ಊಟ ಮಾಡ್ಬೇಕು ಅನ್ಸುವಾಗ, you should feel like, Lord, I want to be in your presence fasting, asking for your higher anointing than all these things. ಅಪ್ಪ ಈ ಒಂದು ಸುಂದರವಾದ ಊಟಕ್ಕಿಂತ ಅಪ್ಪ ನಾನು ನಿನ್ನ ಸಮ್ಮುಖದಲ್ಲಿ ಉಪವಾಸದಿಂದ ಇನ್ನು ದೊಡ್ಡ ಅಭಿಷೇಕಕ್ಕಾಗಿ ಬಿದ್ದಿರ್ತೇನೆ ಎಂಬುದಾಗಿ ಹೇಳಬೇಕು. Amen. That should be our life. ಅದೇ ನಮ್ಮ ಜೀವಿತವಾಗಿರಬೇಕು. You are more than that. You are more than this. You are more than it. ಇದೆಲ್ಲದಕ್ಕಿಂತ ನೀ ದೊಡ್ಡವನು, ನೀ ಉನ್ನತನು, ನೀ ಹೆಚ್ಚಾದವನು ಎಂಬುದಾಗಿ ನಮಗೆ ಇರಬೇಕು. Paul said, ಅದಕ್ಕಾಗಿ ಪೌಲನು ಹೇಳ್ತಾನೆ, to gain him I feel everything as just a rubbish. ಆತನನ್ನ ಸಂಪಾದಿಸುವುದಕ್ಕಾಗಿ ಎಲ್ಲವನ್ನ ನಾ ಕಸವೆಂದೆಣಿಸ್ತೇನೆ. ಎಲ್ಲ ನಮಗೆ ಕಸವಾಗಿ ಕಾಣ್ತದೆ ಅಂದ್ರೆ ಅವರನ್ನ ನಾವು ಸರಿಯಾಗಿ ಪ್ರೀತಿಸ್ತಾ ಇದೀವಿ ಅಂತ ಅರ್ಥ. ಬೇರೆಲ್ಲವೂ ಕೂಡ ಕಸವಾಗಿ ಕಾಣಿಸ್ತಾ ಇದೆ ಅಂದ್ರೆ ದೇವರನ್ನ ನಾವು ಸರಿಯಾಗಿ ಪ್ರೀತಿಸ್ತಾ ಇದ್ದೇವೆ ಅಂತ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲವೂ ನಮಗೆ ಕಸ ಕಾಣ್ದಂಗೆ ರಸ ತರ ಕಾಣ್ತದೆ. ಎಲ್ಲ ಕಸವು ನಮಗೆ ರಸವಾಗಿ ಕಾಣಿಸುತ್ತೆ. You are not at all loving the Holy Ghost. ನೀವು ಪರಿಶುದ್ಧಾತ್ಮನನ್ನ ಪ್ರೀತಿಸ್ತಾ ಇಲ್ಲ ಅಂತ ಅರ್ಥ. ಎತ್ತನೆ ಬೇರೆ ಆಮೆನ್ சொல்றீங்க. Yes and amen ಅಂತೀರಾ. Whoever truly loved the Holy Spirit, they never ever, amen, loved their life, they died for God. ಯಾರೆಲ್ಲ ಪರಿಶುದ್ಧಾತ್ಮನನ್ನ ಹೆಚ್ಚಾಗಿ ಪ್ರೀತಿಸಿದರೋ ಅವರು ತಮ್ಮ ಜೀವಿತವನ್ನ ಬದುಕಲಿಲ್ಲ, ಅವರು ತಮ್ಮ ಜೀವಿತವನ್ನ ಸಾಯುವುದಕ್ಕಾಗಿ ಒಪ್ಪಿಸಿಕೊಟ್ಟರು. Jesus said, ಯೇಸು ಹೇಳಿದನು, he who, amen, loves his life will lose it. ಯಾರು ತನ್ನ ಒಂದು ಜೀವಿತವನ್ನ ಪ್ರೀತಿಸ್ತಾನೋ ಅವನು ಅದನ್ನ ಕಳಕೊಳ್ತಾನೆ. Amen. You need to give your life into the hands of the Holy Spirit. ನೀವು ನಿಮ್ಮ ಜೀವಿತವನ್ನ ಪರಿಶುದ್ಧಾತ್ಮನ ಕೈಗಳಲ್ಲಿ ಕೊಡಬೇಕು. Hallelujah. Hallelujah. All that you have to say is, ನೀವು ಹೇಳಬೇಕಾದದೆಲ್ಲವೂ ಆಸೆಯೆಲ್ಲ ನೀರ್ದಾನಯ್ಯ, ಅಗತ್ಯವೆಲ್ಲ ನೀರ್ನೇಯ್ಯ. Hallelujah. Hallelujah. Amen. Yes and amen ಅಂತೀರಾ. To live with him is the greatest blessing of our life. ಆತನೊಂದಿಗೆ ಜೀವಿಸುವುದೇ ನಮ್ಮ ಜೀವಿತದಲ್ಲಿರುವಂತ ಬಹು ದೊಡ್ಡ ಆಶೀರ್ವಾದ. Paul spoke about the gifts of the Holy Spirit. ಒಂದು ಪೌಲನು ಪರಿಶುದ್ಧಾತ್ಮನ ವರಗಳ ಕುರಿತಾಗಿ ಮಾತಾಡಿದನು. Hallelujah. Hallelujah. In 1 Corinthians chapter 12. Don't write. 1 ಕೊರಿಂಥ 12ನೇ ಅಧ್ಯಾಯದಲ್ಲಿ, Amen. Paul spoke about the gifts of the Holy Spirit. ಪೌಲನು ಪರಿಶುದ್ಧಾತ್ಮನ ವರಗಳ ಕುರಿತಾಗಿ ಮಾತಾಡಿದನು. But my master, ಆದರೆ ನನ್ನ ಯಜಮಾನನು, my Jesus, ನನ್ನ ಯೇಸು spoke about the gift Holy Spirit. ಆ ಒಂದು ಪರಿಶುದ್ಧಾತ್ಮನೇ ಉಡುಗೊರೆಯಾಗಿ ವರವಾಗಿರುವುದನ್ನ ಮಾತನಾಡಿದನು. Yes and amen ಅಂತೀರಾ. Paul says what Holy Spirit can do. ಪೌಲನು ಹೇಳಿದನು ಪರಿಶುದ್ಧಾತ್ಮನು ಏನ್ ಮಾಡಬಹುದು. But what Jesus said, ಆದ್ರೆ ಯೇಸು ಏನ್ ಹೇಳಿದನು, he said Holy Spirit உங்களுக்கு ஒரு gift. ಪರಿಶುದ್ಧಾತ್ಮನೇ ನಿಮಗೊಂದು ವರ. ಯಾರ ಮೇಲೂ ತಂಗಾದ அந்த ಆವಿ, ಯಾರ ಮೇಲೂ ನೆಲೆಗೊಂಡಿರದಂತ ಆ ಆತ್ಮ ಜೀಸಸ್ ಮೇಲೆ ಮಾತ್ರದ ಕಂಫರ್ಟಬಲ್ வாழ்ந்தாரு. ಯೇಸು ಕ್ರಿಸ್ತನ ಮೇಲೆ ಮಾತ್ರವೇ ಆತನು ಇಷ್ಟವಾಗಿ ಜೀವಿಸಿದನು. ಜೀಸಸ್ ನೆನೆಚಾರೆ. ಯೇಸು ಕ್ರಿಸ್ತನು ನೆನೆಸಿದನು, ನಾನಿಪ್ಪ போயிட்டு
போயிட்டேன்னா ನಾನೀಗ ಹೋಗ್ಬಿಟ್ರೆ இவங்கெல்லாம் அனாதி ஆயிடுறாங்க. ಇವರೆಲ್ಲರೂ ಅನಾಥರಾಗ್ಬಿಡ್ತಾರೆ. ಏನ್ ಗೊತ್ತಾ ಸಿಸ್ಟರ್? ಏನ್ ಗೊತ್ತಾ When ಸಿಸ್ಟರ್? Jesus told to his disciples, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದಾಗ, I will not leave you orphan. ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡುವುದಿಲ್ಲ I will ಎಂಬುದಾಗಿ ಹೇಳುವಾಗ, send you another comfort. ನಾನು ನಿಮಗೆ ಇನ್ನೊಂದು ಸಂತೈಸುವ ಆತ್ಮನನ್ನ ಕಳಿಸ್ತೇನೆ. Listen to me. ಗಮನಿಸಿ, No one were orphan there. ಅಲ್ಲಿ ಯಾರು ಅನಾಥರಾಗಿರಲಿಲ್ಲ. ಯಾರು ಅನಾಥರಾಗಿರ್ಲಿಲ್ಲ. ಯಾರು ಅನಾಥರಾಗಿರಲಿಲ್ಲ. Peter had his family. ಪೇತ್ರನಿಗೆ ತನ್ನ ಕುಟುಂಬ, John had his family. ಯೋಹಾನನಿಗೆ ತನ್ನ ಕುಟುಂಬವಿತ್ತು. Everyone had someone for them. ಎಲ್ಲರಿಗೂ ಕೂಡ ಯಾರೋ ಒಬ್ಬರು ಇದ್ದರು. But ಆದರೆ what Jesus meant to say, ಯೇಸು ಕ್ರಿಸ್ತನು ಏನ್ ಹೇಳುವುದಕ್ಕೆ ಬಂದನು? without Holy Spirit everyone are orphan. ಯೇಸು ಕ್ರಿಸ್ತನು ಹೇಳಿದ್ದು, ಪರಿಶುದ್ಧಾತ್ಮನಿಲ್ಲದೆ ಎಲ್ಲರೂ ಕೂಡ ಅನಾಥರು. Holy Spirit இல்லனா நாங்க அனாதைங்க நாங்க. ಪರಿಶುದ್ಧಾತ್ಮನಿಲ್ಲದೆ ನಾವು ಅನಾಥರೇ. எத்தனை ನಾವು பேர் ஆமென் சொல்றீங்க? ಆಮೆನ್ ಅಂತೀರಾ? எல்லா உறவு, எல்லா பந்தம், எல்லா பாசம் எல்லாம் போயிங்க. அவர் மாத்திரம் தாங்க எல்லாமே. ಎಲ್ಲ ಸಂಬಂಧವು, ಎಲ್ಲ ಬಂಧವು, ಎಲ್ಲ ಸ್ನೇಹವು ಎಲ್ಲವೂ ಸುಳ್ಳು. ಆತನು ಮಾತ್ರವೇ ಎಲ್ಲವೂ. எத்தனை பேர் ஆமென் சொல்றீங்க? ಆಮೆನ್ ಅಂತೀರಾ? Amen. When you suffer, ನೀವು ಕಷ್ಟಪಡುವಾಗ, if I have a chest pain, ನನಗೆ ಎದೆ ನೋವಿದ್ರೆ, amen, எல்லாருக்கும் வராதுங்க. ಎಲ್ಲರಿಗೂ ಅದು ಬರುವುದಿಲ್ಲ. ஆமாவா இல்லையா? ಹೌದಾ ಇಲ್ವಾ? When you are admitted, ನೀವು ಆಸ್ಪತ್ರೆಗೆ because ದಾಖಲಾಗಿರುವಾಗ, you are admitted, will all your people get admitted? ನೀವು ದಾಖಲಾಗಿರೋದ್ರಿಂದ ಎಲ್ಲರೂ ಬಂದು ಆಸ್ಪತ್ರೆಗೆ ದಾಖಲಾಗ್ತಾರಾ? When you are, amen, going through a surgery, do you think everyone goes through a surgery? ನೀವು ಶಸ್ತ್ರಚಿಕಿತ್ಸೆಯಲ್ಲಿ ಹಾದು ಹೋಗುವಾಗ ಎಲ್ಲರೂ ಕೂಡ ಶಸ್ತ್ರಚಿಕಿತ್ಸೆಯಲ್ಲಿ ಹಾದು ಹೋಗ್ತಾರಾ? Amen. No, no, no. ಇಲ್ಲ ಇಲ್ಲ. When you die, do you think whole world ends? ನೀವು ಸತ್ತಾಗ ಇಡೀ ಲೋಕವೇ ಮುಗಿದೋಯ್ತು ಎಂಬುದಾಗಿ ನೆನೆಸ್ತೀರಾ? No, 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 no. ಇಲ್ಲ ಇಲ್ಲ ಇಲ್ಲ. But there is someone. ಆದ್ರೆ ಒಬ್ಬನಿದ್ದಾನೆ. Even if you go to amen, ICU, ನೀವು ಐಸಿಯುಗೆ ಹೋದರೂ ಕೂಡ, when you suffer, ನೀವು when ಕಷ್ಟಪಡುವಾಗಲೂ, you cry alone in the night, ನೀವು ರಾತ್ರಿಯಲ್ಲಿ ಒಬ್ಬರೇ ಅಳುವಾಗ, amen, there is someone with you. ಓ ಯಾರೋ ಒಬ್ಬರು ನಿಮ್ ಜೊತೆ ಇದ್ದಾರೆ. எவ்வளவு பேர் ஆமென் ಎಸ್ சொல்றீங்க? ಆಮೆನ್ ಅಂತೀರಾ? Amen. Amen. David said, ದಾವೀದನು ಹೇಳಿದ, where shall I flee from your presence, Lord? ಅಪ್ಪ ನಿನ್ನ ಸಮ್ಮುಖವನ್ನು ಬಿಟ್ಟು ನಾ ಎಲ್ಲಿಗೆ ಓಡಿ ಹೋಗ್ಲಿ? Amen. நான் பாதாளಕ್ಕೆ ಇಳಿದು ಹೋದ್ರು. ನಾ ಪಾತಾಳಕ್ಕೆ ಇಳಿದು அப்படி ಹೋದ್ರು. என்றால் என்ன? ಹಾಗಂದ್ರೆ ಏನು? என்னுடைய ஜீவன், amen, ಜೀವವು ನುಚ್ಚು ನೂರಾಗೋದ್ರು. ನನ್ನ ಜೀವನ ನಿಚ್ಚು ನೂರಾಗಿ ಹೋದ್ರು. Amen. You will hold my hand. ನೀವು ನನ್ನ ಕೈಯನ್ನ ಹಿಡಿದಿರ್ತೀರಾ. எத்தனை பேர் இன்னைக்கு சொல்றீங்க? ಎಷ್ಟು ಜನ ಇದನ್ನ எல்லாரும் ಹೇಳ್ತೀರಾ? சொல்லுங்க, ஆவியானவரே, ಎಲ್ಲರೂ ಹೇಳಿ, ಪರಿಶುದ್ಧಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮ